ನಮ್ಮ ಗೋಡಂಬಿ ಕಾಕ ನಮ್ಮ ಗೋಡಂಬಿ ಕಾಕ ಏ ಕನ್ನಡ ನಾಡಿನ ಕಲಾ ಬಳಗದ ಕಣ್ಮಣಿ ಅಣಿಸಾರೋ ನಮ್ಮ ಗೋಡಂಬಿ ಕಾಕ ನಮ್ಮ ಗೋಡಂಬಿ ಕಾಕ. ಬಸಲಿಂಗಯ್ಯ ಅಂದ್ರೆ ಯಾರು ಗುರ್ತಿಡಲ್ಲ ಎಲ್ಲಿ ಹೋದ್ರು. ಗೋಡಂಬಿ ಕಾಕ ಅಂದ್ರೆ ಸಾಕು. ಇವತ್ತು ಉತ್ತರ ಕರ್ನಾಟಕ ಅಲ್ಲದೆ ಇವತ್ತು ದಕ್ಷಿಣ ಕರ್ನಾಟಕ ಸದ್ಯಕ್ಕೆ ಹೇಗೆ ಅವ್ರಿಗೆ ಗೊತ್ತಲ್ರಿ ಅಂತಾರೆ. ಆ ಹೆಸರಲ್ಲಿ ಆ ಗತ್ತಿತ್ತು. ಓಕೆ, ಆ ಒಂದು ವಿಶೇಷವಾದ ವ್ಯಕ್ತಿಯ ಬಗ್ಗೆ ಎರಡು ನುಡಿಗಳನ್ನ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ನಮ್ಮ ಸರ್ಜಿ ಅವ್ರ ಕೈಯಲ್ಲಿ ಮೈಕ್ರೋಫೋನ್ ಒಪ್ಪಿಸ್ತಾ ಇದ್ದಾನೆ. ಯಾವತ್ತು ನಾಗೂರು ಗ್ರಾಮದ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಕ್ಷೇತ್ರದೊಡೆಯ ಶ್ರೀ ಯಮನೂರೇಶ್ವರ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಮಹಾನ್ ಭಾವಿಗಳೇ, ಇವತ್ತು ನಡೆದಿರತಕ್ಕಂಥ ದಿವಂಗತ ಬಸಲಿಂಗಯ್ಯ ಚನ್ನಬಸ ಹಿರೇಮಠ ಇವರ ನುಡಿ ನಮನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ದಯಮಾಡಿ ಯಾರು ಗದ್ದಲವನ್ನು ಮಾಡಬಾರದು. ನಿಮಗೆ 1000 ಸಲ ಕೈ ಮುಗಿದು ಕೇಳ್ಕೊತೀನಿ, ವಿನಂತಿ ಮಾಡ್ಕೋತೀನಿ, ಯಾರು ಗದ್ದಲವನ್ನು ಮಾಡಬಾರದು. ನೀವು ನಿಜವಾಗಲೂ ಅವ್ರ ಆತ್ಮಕ್ಕೆ ಶಾಂತಿ ಕೋರವರೇ ಆಗಿದ್ರ ಶಾಂತತೆಯನ್ನು ಕಾಪಾಡಬೇಕು. ಅಂದಾಗ ಮಾತ್ರ ಆ ಗೋಡಂಬಿ ಮುತ್ಯಾರವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ರಿ. ಕಲಾವಿದ ಅಂದ್ರೆ ಹೇಗಿರ್ಬೇಕಪ್ಪ ಅಂತ ಕೇಳಿದ್ರೆ, ದಿವಂಗತ ಗೋಡಂಬಿ ಕಾಕ ಅವರು ಹೇಳ್ತಿದ್ರು, ನಮ್ಮ ಅವರ ಒಡನಾಟ ಸುಮಾರು 15 ವರ್ಷಗಳ ಪರಂತರವಾಗಿ. ಅವ್ರೇನ್ ಹೇಳ್ತಿದ್ರಪ್ಪ ಅಂತ ಕೇಳಿದ್ರ, ಚಪ್ಪಲಿಲೆ ಹೊಡೆಸ್ಕೊಂಡು ಚಪಾತಿ ಸಕ್ಕರೆ ತಿನ್ನುವಂತ ಕಲಾವಿದರು ಆಗಬಾರ್ದ್ರಿ ಸರ್ ಅಂತ ಹೇಳ್ತಿದ್ರು. ಅವ್ರು ಏನ್ ಹೇಳ್ತಿದ್ರು? ಚಪ್ಪಲಿಲೆ ಹೊಡೆಸ್ಕೊಂಡು ಚಪಾತಿ ಸಕ್ಕರೆ ತಿನ್ನುವಂತ ಕಲಾವಿದರು ಆಗಬಾರ್ದು, ಸ್ವಾಭಿಮಾನ ಉಳ್ಳಂತ ಕಲಾವಿದರಾಗಬೇಕು ಅಂತ ಹೇಳ್ತಿದ್ರು. ಅವರು ಸ್ವಾಭಿಮಾನ ಉಳ್ಳಂತ ಕಲಾವಿದರು ಆಗಿರೋದ್ರಿಂದನೇ ಇವತ್ತಿನ ದಿವಸ ಒಬ್ಬ ಸಹೋದರಿ ಗೋವಾದಿಂದ ಬಂದಾರ. ಇಲ್ಲಿ ಲಲಿತಕ್ಕ ಭಂಡಾರಿ ಅನ್ನುವಂತ ಕಲಾವಿದೆ ಗೋವಾದಿಂದ. ಮೆಚ್ಕೋಬೇಕಿದನ್ನ. ಇವತ್ತು ನಾಗೂರು ಗ್ರಾಮದ ಜನ ಬಹಳ ಪ್ರಶಂಸೆ ಮಾಡ್ಬೇಕು ಆ ಹೆಣ್ಮಗಳನ್ನ. ಗೋವಾ ಎಲ್ಲಿಂದ ಬಂದಾರೆ? ಗೋವಾ ರಾಜ್ಯದಿಂದ ಇಲ್ಲಿಗೆ ಬಂದಾರೆ ಅವರ ನುಡಿ ನಮನ ಕಾರ್ಯಕ್ರಮಕ್ಕಾಗಿ. ನಮ್ಮ ಸಹೋದರರಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ಕುರುಬಗಟ್ಟಿ ಸರ್, ರಮೇಶ್ ಸರ್ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ಮುದುಕಣ್ಣ ಮರವ ಅವರು ಬಂದಿದ್ದಾರೆ. ಇಂಥ ಉನ್ನತ ಕಲಾವಿದರು ನೀವು ಕರೆಗೊಟ್ಟು ಕರೆದಾಗೂ ಸಹಿತ ಸಿಗ್ತಿರ್ಲಿಲ್ಲ. ಇವತ್ತು ಗೋಡಂಬಿ ಮುತ್ಯ ಅವರು ಮಾಡಿರುವಂತ ಒಂದು ಕಲೆ ಸೇವೆಯನ್ನು ಗುರುತಿಸಿ ಅವರ ನುಡಿ ನಮನ ಕಾರ್ಯಕ್ಕಾಗಿ ತಾವೆಲ್ಲರೂ ಬಂದು ಭಾಗಿಯಾಗಿದ್ದೀರಿ. ಅವರು ಕೂಡ ಭಾಗಿಯಾಗಿದ್ದಾರೆ. ವೇದಿಕೆ ಮೇಲೆ ಕುಳಿತಿರುವಂತ ಎಲ್ಲಾ ಕಲಾವಿದರಲ್ಲಿ ನನ್ನೊಂದು ವಿನಂತಿ ಏನಪ್ಪ ಅಂತ ಕೇಳಿದ್ರ, ನಮ್ಮ ಬಸವನ್ ಭಾಗ್ಯವಾಡಿಯ ಯೂಟ್ಯೂಬ್ ಕಲಾವಿದರಾಗಿರ್ತಕ್ಕಂಥ ಶಿವಪುತ್ರಣ್ಣವ್ರು ಹಿಡ್ಕೊಂಡು ವೇದಿಕೆ ಮೇಲೆ ಇರುವಂತ ಎಲ್ಲಾ ಕಲಾವಿದರಲ್ಲಿ ನಂದು ಒಂದೇ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಸುಮಾರು 28 ವರ್ಷಗಳ ಪರ್ಯಂತರವಾಗಿ ನಾವು ಜನಪದ ಲೋಕದಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ. ಭಜನೆ, ಡೊಳ್ಳಿನ ಹಾಡುಗಳು, ನಾಟಕ, ಪಾರಿಜಾತ, ಗೀಗಿ ಪದ, ಗೊಂದಲ ಪದ, ಕರ್ಬಲ್ ಪದ, ಚೌಡಿಕಿ ಪದ, ಹಲವಾರು ರೀತಿಯ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಗುರುತಿಸಿಕೊಂಡಿದ್ದೀನಿ. ಅದಕ್ಕೆಲ್ಲ ತಮ್ಮೆಲ್ಲ ಆಶೀರ್ವಾದವೇ ಕಾರಣ ಹೊರತು ನನ್ನದೇನು ಪ್ರಯತ್ನ ಅಲ್ಲ. ಅದನ್ನ ಅರ್ಥ ಮಾಡ್ಕೊಡ್ರಿ. ವೇದಿಕೆ ಮೇಲೆ ಇರುವಂತ ಎಲ್ಲಾ ಜನಪದ ಕಲಾವಿದರಲ್ಲಿ ನಾವು ಬೇಡಿಕೊಳ್ಳೋದು ಒಂದೇ, ಸಮಾಜಕ್ಕೆ ಒಳ್ಳೇದನ್ನು ಕೊಡ್ರಿ, ನಿಮ್ಗೆ ಒಳ್ಳೇದಾಗ್ತದೆ. ನೀವು ಏನಾದ್ರೂ ಕೆಟ್ಟದ್ದು ಕೊಟ್ರೆ ಸರ್ವನಾಶವಾಗುತ್ತದೆ. ಇದು ಕಲಾವಿದ ಸಾಕ್ತಿಯಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲಾ ಕಲಾವಿದರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದು ಒಂದೇ, ಸಮಾಜಕ್ಕೆ ಪೂರಕವಾದಂತ ಒಂದು ವಾತಾವರಣ ಕೊಡ್ರಿ. ಮಾರಕವಾದಂತ ವಾತಾವರಣ ಕೊಟ್ರೆ ಸಮಾಜನ ಹಾಳಾಗ್ತದೆ, ನೀವು ಕೂಡ ಹಾಳಾಗ್ತೀರಿ ಅನ್ನೋದ್ರಾಗ ಯಾವ್ದು ಸಂದೇಹವೇ ಇಲ್ಲ. ಆ ದೃಷ್ಟಿಕೋನ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಒಂದು ಯುವ ಪೀಳಿಗೆಗೆ ಉತ್ತಮ ಸಂದೇಶವನ್ನು ನೀಡ್ರಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ, ಅಂತಿಮವಾಗಿ ಈ ಗೋಡಂಬಿ ಕಾಕಾರವರ ದಿವ್ಯ ಚರಣಗಳಲ್ಲಿ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಗೋಡಂಬಿ ಕಾಕ ಅವರೊಂದು ಹಾಡು ಹಾಡೀನಿ. ಅದ ಈಗಾಗಲೇ ಯೂಟ್ಯೂಬ್ನಾಗ ಐತಿ. ಆ ಹಾಡು ಬರ್ದವರು ಪ್ರೀತಿ ಬರೋಳ ಹಾಡಕ್ ಧ್ವನಿ ಇಲ್ಲ. ಅದಕ್ಕೆ ಆ ಹಾಡು ಇವ್ರ ಬಾಯಿಂದ ಒಂದು ನುಡಿ ಹಾಡ್ಬೇಕಂತೇಳಿ ನಮ್ಮಲ್ಲಿ ಕೇಳೋದೆ. ಕನ್ನಡ ನಾಡಿನ ಕಲಾ ಬಳಗದ ಕಣ್ಮಣಿ ಅಣಿಸಾರೋ ನಮ್ಮ ಗೋಡಂಬಿ ಕಾಕ ನಮ್ಮ ಗೋಡಂಬಿ ಕಾಕ. ಏ ಕನ್ನಡ ನಾಡಿನ ಕಲಾ ಬಳಗದ ಕಣ್ಮಣಿ ಅಣಿಸಾರೋ ನಮ್ಮ ಗೋಡಂಬಿ ಕಾಕ ನಮ್ಮ ಗೋಡಂಬಿ ಕಾಕ. ಭಾಗ್ಯವಾಡಿ ತಾಲೂಕಿನ್ಯಾಗ ಭಾಗ್ಯವಾಡಿ ತಾಲೂಕಿನ್ಯಾಗ ನಾಗೂರ ಊರವರು ನಮ್ಮ ಗೋಡಂಬಿ ಕಾಕ ಗೋಡಂಬಿ ಕಾಕ
ಥ್ಯಾಂಕ್ ಯು ಸೋ ಮಚ್. ಓಕೆ, ಅದರೊಂದಿಗೆ 29ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ನಾನು ಸುಮಾರು 10,000 1 ಲಕ್ಷದವರೆಗೆ ಬಕ್ಷಿಸಾಗಿದೆ ನನ್ನ ವೇದಿಕೆ ಮೇಲೆ. ಯಾವತ್ತೂ ಏನೂ ನಾ 1 ರೂಪಾಯಿ ನನ್ನ ಮನೆಗೆ ಒಯ್ದಿಲ್ಲ. ಇದು ಕಲಾ ದೇವತೆ ಸಾಕ್ಷಿಯಾಗಿ ಇಲ್ಲಿ ನಡೀತಕ್ಕಂತ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ 500 ರೂಪಾಯಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಆ ಕಾರ್ಯಕ್ರಮದ ಆಯೋಜಕರು ಬಂದು ಈ ಹಣವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇರುವಂತ ನಮ್ಮ ಸಹೋದರರಾಗಿರ್ತಕ್ಕಂಥ ಪ್ರೀತಿಯ ಪಾರಿವಾಳ ಖ್ಯಾತಿಯ ಗಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಅಣ್ಣ ಕುರುಬಗಟ್ಟಿ ಅವರು ನನ್ನ ಅಲ್ಪ ಕಲೆಯನ್ನು ಗುರುತಿಸಿ 501 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಭೋಗ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂದು ಬೇಡಿಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣವನ್ನ ಭಕ್ತಿಪೂರ್ವಕ ಸ್ವೀಕರಿಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನ ಈಗ ಗೋಡಂಬಿ ಕಾಕವರ ಹಾಡೋದಕ್ಕೆ BK ಬಿರಾದಾರ್ ಇಲ್ಲ ಮತ್ತ ನಿಮ್ ಮ್ಯಾಲ ಬಂದೈತಿಲ್ರಿ ಬರ್ರಿ. ಎಲ್ಲ ವೇದಿಕೆ ಮೇಲಿದ್ದ ನಮ್ಮೆಲ್ಲ ಗುರೂಜಿಯವರ ಜೊತೆ ನಾವು ಇರ್ತೇವೆ. ಅವ್ರಿಗೇನೇ ಕಷ್ಟ ಕಾರ್ಪಣ್ಯಗಳು ಬಂದ್ರೆ ನಾವು ಇರ್ತೇವೆ, ನೀವು ಇರ್ರಿ. ಯಾಕಪ್ಪ ಅಂತಂದ್ರೆ ಅವರು ನಾಗರ್ ಗ್ರಾಮದ ಹೆಸರು ತಂದಂಥ ವ್ಯಕ್ತಿ ಗೋಡಂಬಿ ಕಾಕವರು. ಯಾಕಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಸತ್ತು ಹೋಗ್ಬಿಟ್ರು. ಅವರು ಎಂಥ ಹೆಸರು ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಮಗ ಆಗಿ ವಿನಯ ಅವ್ರದ್ದೇನು ಎಂಥ ಇದು ರೀ. ಡಾಕ್ಟರ್ ರಾಜ್ಕುಮಾರ್ ಮಗ ಪುನೀತ್ ರಾಜ್ಕುಮಾರ್ ಅಂಥವ್ರೆಲ್ಲ ಅಗಲಿ ಹೋದ್ರು. ಇವತ್ತು ಅವರೆಲ್ಲ ಇದ್ರ ಕಲೆಗೆ ಅಷ್ಟೇ ಬೆಲೆ ಅದ ಹತ್ತಿದ್ರ ಅರ್ಥ. ಇವ್ ಗೋಡಂಬಿ ಕಾಕನ ಇಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋದಂದ್ರೆ ಏನು, ಇವತ್ತು ಯಾರು ರಗಡ ಮಂದಿ ಸಾಯ್ತೇವೆ ನಾವು. ಇಟ್ಟು ಪೂಜೆ ಮಾಡ್ತಾರೆ ಯಾರು ಮಾಡುದಿಲ್ರಿ. ಅವನೊಂದು ಕಲೆ ಅದ್ರಿ. ದೇಶ ವಿದೇಶ ಉತ್ತರ ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಹೆಣ್ಮಕ್ಳು ಬಂದು ಬಾಜು ನಿಂತಾರ ಅಲ್ಲಿ. ಅವ್ರಿಗೆಲ್ಲ ಸಂರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ನೀವೆಲ್ಲ ನಾಗೂರ್ ಗ್ರಾಮದವ್ರು ಮಾಡ್ಬೇಕು. ಅವ್ರಿಗೇನೇನು ಕೂದಲು ಕೊಂಕಾಗಲಾರ್ದಂಗೆ ನಡ್ಕೊಳ್ತಕ್ಕಂಥ ಕೆಲಸ ತಾವೆಲ್ಲ ಮಾಡಬೇಕು. ಯಾಕಂದ್ರೆ ಯಮನೂರೇಶ್ವರ ಜಾತ್ರೆ ಅಭೂತಪೂರ್ವವಾಗಿ ಇವತ್ತು ನೀವು ನೆರವೇರಿಸ್ಕೊಟ್ಟಿರಿ. ಅದೇ ತರನಾಗಿ ಇವತ್ತು ನಮ್ಮ ಗುರುಗಳದು ಒಂದು ಇರ್ಲಿ. ಅಚಾನಕ ಸಾವು ಎಲ್ಲರಿಗೆ ಬಂದಿದ್ದೆ. ಅದೇ ತರನಾಗಿ ಅನೇಕ ಕಲಾವಿದರು, ಅವರ ಸಹಪಾಠಿಗಳು, ಅವ್ರ ಜೊತೆ ನಟಿಸಿದವರು, ಆ್ಯಕ್ಟ್ ಮಾಡಿದವರು, ಏನೇನೋ ಚಾನಲ್ಗಳು ಅದಾವು. ನಮಗೂ ಹೆಚ್ಚಿಗೆ ಗೊತ್ತಿಲ್ಲ, ಸ್ವಲ್ಪ ನೋಡ್ತಿರ್ತೇವೆ. ಅವು ನಮ್ಮೂರವ ನಾಗೂರ್ ಹೆಸರು ಬರ್ತದ. ನಾವು ಬಾಗೇವಾಡಿಯವರು ಅಂದ್ರೆ ಅಂಥ ವ್ಯಕ್ತಿ ಸಿಕ್ಕಾನಂದ್ರೆ ಪುಣ್ಯ ನಮ್ಗೆ. ನಾಗೂರ್ ಹೆಸರು ಹೋಗ್ಬೇಕ್ರಿ. ಯಾವರ ಇರೋಲ್ಲ ದುಡ್ಗಾಡವ. ನಾಗೂರಾವ ಹೆಸರು ಬತ್ತಪ್ಪ ಅಂತಂದ್ರೆ ನಮ್ಮ ಊರಿಗೆ ಹೆಸರು ಬಂದ ತಿಳ್ಕೊಳ್ಳೋದು ಅಷ್ಟೇ. ಬಸವನ ಬಾಗೇವಾಡಿಯವ್ರು ಬಸವಣ್ಣವ್ರು ಮಾಡಿದ್ರು, ಬಸವನ ಬಾಗೇವಾಡಿ ಹೆಸರು ಬತ್ತು. ಹಿಂಗೆ ಪುನೀತ್ ರಾಜ್ಕುಮಾರ್ ಊಟದ ಸತ್ತ ಇಡೀ ಕರ್ನಾಟಕನೇ ಮರಗಲಾಗ್ತದ. ಎದಕ್ಕೆ ಮರಗ್ತದ್ರಿ? ಅವು ಮಾಡಿದ ಒಳ್ಳೆ ಕೆಲಸ, ಅವನು ನಾಟ್ಯ, ಅವನ ಕಲಾವಿದನ. ಅದಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಟಪ್ಪ, ಭಾಳ ಮಾತಾಡ್ತಾನ ಅಂತೇಳಿ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ. ಅನೇಕ ಕಲಾವಿದರು ಬಂದಾರ, ಎಲ್ಲರೂ ಸಹಕಾರ ಮಾಡ್ರಿ ಒಕ್ಕಟ್ಟಿಲಿಂದ. ಯಾಕಂದ್ರೆ ನಮ್ಮ ಗುರುಗಳದ್ದು ಏನದಲ್ಲ ಇದನ್ನ ಮುಗಿಸ್ಕೊಂಡು ದಯವಿಟ್ಟು ತಾವು ಶಾಂತ ರೀತಿಯಿಂದ ಇರ್ಬೇಕಂತೇಳಿ ಆಮೇಲೆ ದಯವಿಟ್ಟು ನಾ ಮನವಿಯನ್ನು ಮಾಡಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಿರಿಯರಿಗೆ ಇಲ್ಲಿ ಮುಂದೆ ತರ ಸ್ವಲ್ಪ ಕುಂದರಿ. ದಯಮಾಡಿ ಯಾರು ತಪ್ಪಾಗಿ ಭಾವಿಸಬಾರ್ದು. ಯಾರು ನಮ್ಮ ಊರಿಗಳಲ್ಲ, ನೀವು ಎಲ್ಲರೂ ನಮ್ಮವರೇ. ಇಲ್ಲಿ ಯಾರು ಕುರ್ಚಿ ಮ್ಯಾಗ ಕೂಡ್ತಕ್ಕದ್ದಲ್ಲ. ಹೊರಗಡೆ ಹೋಗ್ಬೇಕು. ದಯಮಾಡಿ ಗ್ರಾಮದ ಯುವಕರಲ್ಲಿ ಹಾಗೂ ಹಿರಿಯರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರ, ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಬಲಕರಿಗೆ ಗಂಡು ಮಕ್ಕಳು ಬರಬೇಕು, 2 ಸೈಡ್ ಹೆಣ್ಮಕ್ಳು ಬರಬೇಕು. ಯಾರು 2 ಸೈಡ್ ಗಂಡು ಮಕ್ಕಳು ನಿಂತಿರ್ತಕ್ಕದಲ್ಲ, ಎಲ್ಲ ಗಂಡು ಮಕ್ಕಳು ಈ ಕಡೆ ಬರಬೇಕು. ಯಾಕಪ್ಪ ಅಂದ್ರೆ ತೊಂದರೆ ಆಗ್ಬಾರ್ದು ಯಾರಿಗೆ. ದಯಮಾಡಿ ಹೇಳ್ತೇವೆ, ಕಾರ್ಯಕ್ರಮ ಬಹಳ ಟೈಮಿಂದ ನಡೀತದ. ಕೊಡ್ಬೇಕ. ದಯವಿಟ್ಟು ಒಂದ್ ಸ್ವಲ್ಪ ಈ ಕಡೆ ಕೂತು ಹೆಣ್ಮಕ್ಳಿಗೆ ನೋಡಲು ಸಹಕಾರ ಕೊಡಬೇಕು. ನಿಮ್ ಕಡೆನೆ ಇರ್ತದೆ ಎಲ್ಲಾನು. ನೀವೇ ಒಂದ್ ಸ್ವಲ್ಪ ಸರ್ದೇವು ಅನುಕೂಲ ಮಾಡಿ ಕೊಡ್ಬೇಕು. ದಯಮಾಡಿ ಈ ಕಡೆ ಬರ್ರಿ, ಗಂಡು ಮಕ್ಕಳು ಕಡೆ ಬರ್ರಿ. ಈ ಕಡೆ ಮುಂದೆ ನಿಂತಾರ ಅನಾರ, ಒಂದ್ ಸ್ವಲ್ಪ ಈಚೆ ಕಡೆ ಬರ್ರಿ. ಒಂದ್ ಸ್ವಲ್ಪ ಹೆಣ್ಮಕ್ಳ ಹಿಂದ್ ಕಾಣಲ್ಲಾಗಿದೆ. ಒಂದ್ ಸ್ವಲ್ಪ ಎಲ್ಲರೂ ಈ ಕಡೆ ಮುಂದ್ಗಡೆ ಬರ್ರಿ. ಇವ್ ಮುಂದೆ ಇವ್ರು ಕುರ್ಚಿ ಒಂದ್ ಸ್ವಲ್ಪ ಕುರ್ಚಿ ನಿಂತು ಕೆಳಗೆ ಮಾಡಕ್ರಿ. ಹಿಂದಾರಿಗೆ ಏನೂ ಕಾಣಂಗಿಲ್ಲ. ಕುರ್ಚಿ ತೆಗೆದ್ರೆ ಒಂದ್ ಸ್ವಲ್ಪ ಅನುಕೂಲ. ಅವರ ಗುರು ನಮಸ್ಕಾರಕ್ಕೆ ಬಂದಂತ ಪರಸ್ಪರ ಬಂದಂತ ಎಲ್ಲ ಕಲಾಕಾರರು ಈ ಕುರ್ಚಿ ಹಾಕೊಂಡಾರು, ಕುರ್ಚಿ ತೆಗಿಬೇಕು. ಹಿಂದಾರಿಗೆ ಯಾರಿಗೆ ಕಾಣಂಗಿಲ್ಲ. ಇವ್ರಿಗೆ ಒಬ್ರು ಈ ಅವಕಾಶ ಕೊಟ್ಟು ಉಳ್ಕಾದಾರ. ಈ ಕಡೆ ಬರ್ರಿ ಲಚ್ಚಮ್ಮ.
ನೀವೇ ನಮ್ಮವ್ರೆ ಎಲ್ಲರೂ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳ ಯಾರಿಗೆ ಹೇಳೋದಿರ್ತದೆ ನೀವೇ ಒಬ್ರಿಗೆ ಹೇಳ್ಬೇಕು ನೀವೇ ನಮ್ಮ ಮತ್ತೊಬ್ರ ಕೈಲಿ ಹೇಳಿಸೋಳಂಗ ಆಗ್ಬಾರ್ದು ಮಾಡ್ಬೇಕಂತ ಕೇಳ್ತಾ ಇದ್ದೆ. ಒಂದ್ ಸ್ವಲ್ಪ ಮುಂದೆ ಯಾರು ಅಲ್ಲಿ ಮಾಡಬೇಡಿ ಹನುಮಂತ ಕೂಡ್ರಿ ಕೆಳಗ ಈ ಎಲ್ಲರೂ ಪುಷ್ಪಾರ್ಪಣೆ ಮಾಡುತ್ತಾ ಗೂಢಾಂಬಿಕಾಕಾರವ್ರಿಗೆ ಪುಷ್ಪಾರ್ಪಣೆ ಮಾಡುತ್ತಾ ಈಗ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಕಲಾ ಬಳಗವನ್ನ ನಾವು ವೇದಿಕೆಗೆ ಸ್ವಾಗತ ಮಾಡ್ತೇವೆ.